ಬಿಗ್ ಬಾಸ್ ಸೀಸನ್ 12ರ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿದ್ದು ಅಶ್ವಿನಿ ಗೌಡ. ಬಿಗ್ ಬಾಸ್ ಜರ್ನಿ ಬಗ್ಗೆ ಎಳೆಯಾಗಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ. ಡೇ 1 ಇಂದ ಫಿನಾಲೆವರೆಗೂ ಅಶ್ವಿನಿ ಗೌಡ ಸರ್ವೈವ್ ಆಗಿದ್ದೇ ರೋಚಕ ಅಂತೆ. ಏನ್ ಹೇಳಿದ್ರು ಕೇಳ್ತಾ ಹೋಗೋಣ. ಹಲೋ ನಮಸ್ಕಾರ. ಬಿಗ್ ಬಾಸ್ ಅಶ್ವಿನಿ ಗೌಡ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಹೋರಾಟಗಾರ್ತಿ, ಛಲಗಾರ್ತಿ, ರಾಜಮಾತೆ, ಅಬ್ಬಬ್ಬ ಒಂದಲ್ಲ ಎರಡಲ್ಲ, ಅವರೇ ಹೇಳ್ಕೊಂಡಂಗೆ ಛಲಗಾರ್ತಿ ಅಶ್ವಿನಿ. ಬಿಗ್ ಬಾಸ್ ಒಳಗಡೆ ಹೋದಂತಹ ಹೋರಾಟಗಾರ್ತಿ, ಛಲಗಾರ್ತಿಯಾಗಿ ಆಚೆ ಬಂದಂತಹ ಅಶ್ವಿನಿಯವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್. ಹಾಯ್ ಮೇಡಮ್, ನಮಸ್ಕಾರ. ನಮಗೆ ನಿಮ್ಮನ್ನು ಮಾತಾಡ್ಸೋಕ್ಕೆ ಭಯ ಆಗ್ತಿಲ್ಲ, ತುಂಬಾ ಹೆಮ್ಮೆ ಆಗ್ತಿದೆ. ಏಕೆಂದ್ರೆ ಪ್ರತಿಯೊಬ್ರು ಕೇಳ್ತಾರೆ ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ ಅಂತ. ನನ್ನ ಫಸ್ಟ್ ರಿಯಾಕ್ಷನ್ ಅದಲ್ಲ. ಅಶ್ವಿನಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ್ಲಿಂದನು ಮುಳ್ಳುಗಳೇ, ಬರೀ ಟೀಕೆಗಳೇ. ಅವ್ರು ಕುಂತ್ರು ತಪ್ಪು, ನಿಂತ್ರು ತಪ್ಪು, ಮಾತಾಡಿದ್ರು ತಪ್ಪು, ನಕ್ಕುದ್ರು ತಪ್ಪು, ಜೋರಾಗಿ ಮಾತಾಡಿದ್ರು ತಪ್ಪು, ಸಾಫ್ಟ್ ಆಗಿ ಮಾತಾಡಿದ್ರು ತಪ್ಪು, ನಾಟಕ ಅಂತ. ಸೊ ಇಷ್ಟೆಲ್ಲ ಟೀಕೆಗಳು ಯಾರಿಗೂ ಕೂಡ ದಾಖಲೆ ಮಟ್ಟದಲ್ಲಿ ಯಾರಿಗೂ ಬಂದಿಲ್ಲ. ಯಾಕೆಂದ್ರೆ ಈ ಸಲ ಓಟ್ ಅಷ್ಟೊಂದು ಪಡ್ಕೊಂಡು ಗಿಲ್ಲಿಯವರು ದಾಖಲೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇಷ್ಟೊಂದು ಟೀಕೆಗಳನ್ನ ಪಡ್ಕೊಂಡು ದಾಖಲೆ ಬರೆದಿರೋದು ಅಶ್ವಿನಿ ಗೌಡ ಅವರು. ಸೊ ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಹೇಳಿದ್ರಿ. ಬಿಕಾಸ್ ಅಷ್ಟೇ ಗತ್ತಲ್ಲಿ ನೀವು ಹೇಳಿದ್ರಿ ರಾಜಮಾತೆ ಅಂತೆಲ್ಲನು. ನಾನು ಅಷ್ಟೇ ಗತ್ತಲ್ಲೇ ಒಳಗಡೆ ಹೋಗಿದ್ದೆ. ನನಗೆ ಯಾವುದು ಕೂಡ ಅಲ್ಲಿ ಆಡಬೇಕು, ಗೆಲ್ಲಬೇಕು ಆ ಛಲ ನನಗೆ ಕೊನೆ ಕ್ಷಣದವರೆಗೂ ಇತ್ತು. ಬಿಕಾಸ್ ಬಿಗ್ ಬಾಸ್ ಅನ್ನೋವಂಥ ತುಂಬ ಜನರ ಕನಸು, ಕೋಟ್ಯಾಂತರ ಜನರ ಕನಸು. ಬಟ್ ಅಂಥದ್ರಲ್ಲಿ ನಾವೆಲ್ಲ ಆಯ್ಕೆಯಾಗಿ ಒಂದು 24 ಜನ ಅಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಹೊರಗಡೆಯಿಂದ ನೋಡೋವಂಥವ್ರಿಗೆ, ಎಂಟರ್ಟೈನ್ಮೆಂಟ್ ಆಗಿ ನೋಡೋವಂಥವ್ರಿಗೆ ಅದು ಕೇವಲ ಒಂದು ಬಿಗ್ ಬಾಸ್ ಮನೆ, ಒಂದು ಅರಮನೆ. ಬಟ್ ನಮ್ಮ ಒಂದು ಕಂಟೆಸ್ಟೆಂಟ್ಗಳಿಗೆ ಅದು ಬರೀ ಅರಮನೆ ಮಾತ್ರ ಆಗಿರಲಿಲ್ಲ, ಒಂದು ಯುದ್ಧ ಭೂಮಿನೇ ಆಗಿತ್ತು. ಬಟ್ ಆ ಯುದ್ಧಕ್ಕೆ ನಾವು ಹೋಗ್ತೀವಿ ಅಂದಾಗ ತುಂಬಾ ಪ್ರಿಪೇರ್ಡ್ ಆಗಿ ಹೋಗಬೇಕಾಗತ್ತೆ. ಬಟ್ ನಾನು ಬಿಗ್ ಬಾಸ್ನ ನೋಡದೇ ಇರೋ ಕಾರಣ ನನಗೆ ಹೇಗಿರಬೇಕು ಏನು ಅನ್ನೋದು ಯಾವುದೂ ಒಂದು ಐಡಿಯಾ ನನಗಿರಲಿಲ್ಲ. ಈಗ ಜೀವನನೂ ಹಾಗೆ, ನಾವು ಯಾವುದೋ ಸ್ಕ್ರಿಪ್ಟನ್ನ ಹಾಕ್ಕೊಂಡು ಬದುಕೋದಕ್ಕೆ ಆಗೋದೇ ಇಲ್ಲ. ನನ್ನ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು. ಹಾಗೇನೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದ ದಿನದಿಂದ, ಆ ಕ್ಷಣದಿಂದ ಬಿಗ್ ಬಾಸ್ ಮನೆ ಹೊರಗಡೆ ಬರೋವರೆಗೂ ನಾನು ಬದುಕು ಅಂತಲೇ ತೊಗೊಂಡೆ. ನನಗೆ ಎಷ್ಟೆಷ್ಟು ಸವಾಲುಗಳು ಬಂತೋ ಪ್ರತಿಯೊಂದೂ ನನ್ನ ವ್ಯಕ್ತಿತ್ವ ಹೇಗಿದೆಯೋ ಅದು ನೈಜವಾಗೇ ನಾನು ತೋರಿಸಿದ್ದೀನಿ. ಅಲ್ಲಿ ಯಾವುದೇ ಥರದ ಮಾಸ್ಕ್ ಆಗಲಿ, ಮೇಕಪ್ ಆಗಲಿ ಇರಲಿಲ್ಲ. ಅಶ್ವಿನಿ ಆ ಮನೇಲಿ ಅಶ್ವಿನಿಯಾಗೆ ಬದುಕಿದ್ದೀನಿ. ಬಹಳಷ್ಟು ಸಲ ಹೇಳಿದ್ರಿ ಬಿಗ್ ಬಾಸ್ ನನಗೆ ಕಲಿಸ್ತು ಅಂತ. ಆದ್ರೆ ಬಹಳಷ್ಟು ಹೆಣ್ಮಕ್ಳಿಗೆ ನೀವು ಒಂದು ಛಲವಾಗಿ ಬದುಕೋದನ್ನ ಎಷ್ಟು ಕುಗ್ಸ್ತಾರೆ, ಪ್ರತಿಯೊಬ್ಬರು ಕುಗ್ಗಿಸ್ತಾರೆ, ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮನ್ನ ಕುಗ್ಗಿಸ್ತಾರೆ. ಆದ್ರೆ ಇಲ್ಲ, ನಾನು ಕುಗ್ಗಲ್ಲ, ಮೇಲೆ ಹೇಳ್ತೀನಿ ಅಂತ ಹೇಳ್ತೀರಾ. ಇಂತಹ ಒಂದು ಪಾಠವನ್ನ ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಕಲ್ಸ್ಕೊಟ್ಟಿದ್ದೀರಾ. ಆ ಹೋರಾಟದ ಬದುಕು ಮೇಡಮ್ ಹೇಗ್ ಬಂತು ನಿಮ್ಗೆ? ಆ ಛಲ ಅಲ್ಲಿ ಹೋದ್ಮೇಲೆ ಬಂತ ಅಥವಾ ಏನ್ ಮೇಡಮ್? ನಮ್ಗೆ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಫಸ್ಟ್ ವೀಕ್ ಅಲ್ಲಿ ಅಶ್ವಿನಿ ಅವರು ಇಲ್ಲ ಟಫ್ ಇದ್ದಾರೆ ಅಂತ. ಬಟ್ ಸೆಕೆಂಡ್ ಥರ್ಡ್ ವೀಕ್ ಅಲ್ಲಿ ನೀವು ನೆಗೆಟಿವ್ ಆಗ್ಬಿಟ್ರಿ, ವಿಲನ್ ಆಗ್ಬಿಟ್ರಿ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಕೊನೆಗೆ ಏನಂತ ಅಶ್ವಿನಿ ಗೌಡ ಎಷ್ಟು ಟಫ್ ಮಹಿಳೆ, ಇಷ್ಟೊಂದು ತುಂಬಾ ಜನ ಪಾಠಗಳನ್ನ ಕಲ್ತರು. ನೀವು ಎಲ್ರೂ ಪಾಠಗಳನ್ನ ಬಿಗ್ ಬಾಸ್ ಕಲ್ಸಿದ್ರೆ ನೀವು ಬಹಳಷ್ಟು ಜನರಿಗೆ ಅಲ್ಲಿ ಮಾದರಿ ಆದ್ರಿ, ಮಾಡೆಲ್ ಆದ್ರಿ. ಸೊ ಈ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್? ಥ್ಯಾಂಕ್ ಯು ಮೇಡಮ್. ಇವೆಲ್ಲ ಅನಿರೀಕ್ಷಿತ. ಯಾಕೆ ಅಂತಂದರೆ ನಿಮ್ಮ ಲೈಫಲ್ಲಿ ಹೇಗೆ ಏನೇನು ಆಗತ್ತೆ ಅಂತಲೇ ಗೊತ್ತಿಲ್ಲ. ಏನೋ ಮಾಡೋಕ್ಕೆ ಹೋಗ್ತೀವಿ ನಾವು, ಹುಡುಗಾಟಿಕೆಯಿಂದ ಏನೋ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅದು ತುಂಬ ಸೀರಿಯಸ್ ಆಗಿಬಿಡತ್ತೆ. ಅದು ಅಲ್ಲಿಂದ ನನಗೆ ಆ 3ನೇ ವಾರದಲ್ಲಿ ಆ ತಿರುವು ಪಡ್ಕೊಳ್ಳೋ ಅಂಥದ್ದು, ಮತ್ತೆ ನಾನು ಕಂಪ್ಲೀಟ್ಲಿ ಬಿದ್ದೇ ಬೀಳ್ತೀನಿ ಅನ್ನೋಕ್ಕಿಂತ ಜಾಸ್ತಿ ನನ್ನನ್ನು ಹಾಕಿ ತುಳಿತಾ ಇರ್ತಾರೆ. ಇಡೀ ಮನೆ ಒಂದು ವಿಷಯ ಸಾಕಾಗಿರುತ್ತೆ ಅಷ್ಟೂ ಜನಕ್ಕೆ. ಮತ್ತೆ ಅವಳ ಮೇಲೆ ಏಳಬಾರ್ದು ಅನ್ನೋ ಒಂದು ಹಠ ಇರುತ್ತೆ. ಬಟ್ ಆದರೂ ನಾನು ತುಂಬ ಅವ್ರಗಳ ಜೊತೆಯಲ್ಲಿ ಬೆರೆಯುವಂಥ ಪ್ರಯತ್ನ ಮಾಡ್ತೀನಿ. ನಾನು ಹೀಗಲ್ಲ, ಏನೋ ಆಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಬಟ್ ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ತುಂಬ ದೊಡ್ಡ ಮಹಾ ಅಪರಾಧ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾರೆ ಇಡೀ ಮನೇಲಿ. ಬಟ್ ಒಂದೇ ನನಗೆ ಛಲ ಇದ್ದಿದ್ದು, ಸೋತಿದ್ದೀನಿ, ಕೆಳಗೆ ಬಿದ್ದಿದ್ದೀನಿ ಅಷ್ಟೇ, ಇನ್ನೂ ಸತ್ತಿಲ್ಲ. ಎದ್ದಿ ಕೊಡೋಗಿ ನಿಂತ್ಕೊಂಡು ನಾನು ಇದಲ್ಲ ಅಂತ ಹೇಳಬೇಕು, ಹೊರಗಡೆ ಹೋಗಿ ಹೇಳಬಾರ್ದು. ಬಿಗ್ ಬಾಸ್ ಮನೇಲಿ ನಾನು ಸಾಧಿಸ್ಬೇಕು. ಬಿಗ್ ಬಾಸ್ ಮನೇಲಿ ನಾನು ಸಾಧಿಸದೆ ಹೊರಗಡೆ ಬಂದುಬಿಟ್ರೆ ನಾನು ಸೋತಂಗೆ ಅರ್ಥ. ಹಾಗಾಗಿ ನನಗೆ ನಾನೇ ಧೈರ್ಯ ತಂದುಕೊಂಡೆ, ನನಗೆ ನಾನೇ ಬುದ್ಧಿ ಹೇಳ್ಕೊಂಡೆ, ಎಲ್ಲವನ್ನ ಕರೆಕ್ಟ್ ಮಾಡ್ತಾ ಬಂದೆ. ಬಟ್ ಇಲ್ಲಿ ನಾನು ಈ ಮುಖಾಂತರ ನಾನು ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಅಣ್ಣನಿಗೆ ಹೇಳಬೇಕು. ಬಿಕಾಸ್ ನಮಗೆ ಹೊರ ಜಗತ್ತಿನ ಒಂದು ಇಷ್ಟೂ ನಮಗೇನು ಗೊತ್ತಿರಲ್ಲ. ಒಂದು ಪದ ಆಗಲಿ, ಒಂದು ಸೆಂಟೆನ್ಸ್ ಆಗಲಿ ಎಷ್ಟು ಪರಿಣಾಮ ಬೀರ್ತಾ ಇರುತ್ತೆ ಒಳಗಡೆ. ಬಟ್ ಪ್ರತಿ ವಾರ ಅವ್ರು ನಮ್ಗೆ ತುಂಬ ಸೂಕ್ಷ್ಮವಾಗಿ ಹೇಳೋರು, ನೀವು ಈ ರೀತಿ ಅಲ್ಲ, ಈ ರೀತಿ ಇರಬೇಕು, ಈ ರೀತಿ ಆಗ್ತಿದೆ. ಇವ್ರು ಯಾರಿಗೆ ಹೇಳಿದ್ರು? ನನಗೆ ಹೇಳಿದ್ರ, ಬೇರೆಯವ್ರಿಗೆ ಹೇಳಿದ್ರ? ಇವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಆಟನ ಬದಲಾಯಿಸ್ದೆ ನಾನು. ಸೊ ಆಟನ ಬದಲಾಯಿಸಿದೆ ಅಂದರೆ ನಾನು ನೋಡೋ ದೃಷ್ಟಿಕೋನ ಬದಲಾಯಿಸಿದೆ, ನನ್ನನ್ನು ನಾನು ಬದಲಾಯಿಸ್ಕೊಳ್ಳಿಲ್ಲ. ಅಲ್ಲಿಂದ ಒಂದೊಂದು ಚೇಂಜಸ್ ಕಾಣ್ತಾ ಹೋಯಿತು.
ಸೊ ನೀವು ಹೇಳ್ದಾಗೆ ಉತ್ತಮ ಅಂತ ಇಡೀ ಮನೆ ನನಗೆ ಕೊಡುತ್ತೆ ಎಂಡ್ 16ನೇ ವಾರದಲ್ಲಿ. ಸೊ ಅದಕ್ಕಿಂತ ಬದಲಾವಣೆ ಇನ್ನೇನು ಅನ್ನೋದು ನನಗೆ ಗೊತ್ತಿಲ್ಲ. ಡೇ 1 ಇಂದ ಏಕಾಂಗಿ ಹೋರಾಟ ಅಂದ್ರೆ 24 ಕಂಟೆಸ್ಟೆಂಟ್ಸ್ ಅಲ್ಲಿ ಏಕಾಂಗಿಯಾಗಿ ಹೋರಾಡಿದ್ದು, ಅಂದ್ರೆ ಯಾರು ಸಂತೈಸೋರಿಲ್ಲ, ನೀವು ಸರಿ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ ಏನು ಹೇಳೋರೇ ಇಲ್ಲ. ನೀವು ಅಂದ್ರೆ ಅಷ್ಟೊಂದು ಮೈಕೈ ಎಲ್ಲ ನೋವಾಯಿತು, ಟಾಸ್ಕ್ಗಳಲ್ಲಿ ರಕ್ತ ಬರೋ ಥರ ಆಯಿತು, ಆದರೂ ನಿಮ್ಮನ್ನ ಸಮಾಧಾನ ಮಾಡೋರಿಲ್ಲ. ಕೆಲವೊಂದು ಸಲ ಏನಾಯಿತು ಅಂದರೆ ಊಟ ಮಾಡ್ದ ಅಂತ ಕೇಳೋರು ಸಹ ಇರ್ತಿಲ್ಲ. ಸೊ ಇಷ್ಟೆಲ್ಲ ಒಬ್ಬಂಟಿ ಹೋರಾಟಕ್ಕೆ ಟಾಪ್ 3ಗೆ ಹೋದ್ರಿ, ಗೆಲ್ತೀರಾ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು. ಇಲ್ಲ ಅಶ್ವಿನಿ ಅವರು ಇಂಥ ಒಂದು ಹೋರಾಟ ಕೊಟ್ಟಿದ್ದಾರೆ, ಶ್ರುತಿ ಅವ್ರ ಬೆಳಕ ಇವರು ಕಪ್ಪನ್ನ ಎತ್ತಿ ಇಟ್ಕೊಳ್ತಾರೆ ಅಂತಾನೆ ಹೇಳಿದ್ರು. ಸೊ ಈ ಒಂದು ಬಿಗ್ ಬಾಸ್ ಕಪ್ ಸಿಕ್ಕಿಲ್ಲ ಅಂದದ್ದು ನಿಮ್ಗೆ ಎಷ್ಟು ಡಿಸಪಾಯಿಂಟ್ ಆಯಿತು? ಅಥವಾ ಯಾಕಂದ್ರೆ ಇಷ್ಟೊಂದು ಕನ್ನಡಿಗರ ಮನಸ್ಸನ್ನಾಗಿದ್ದೀರಾ, ಇಷ್ಟೊಂದು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದ್ದೀರಾ, ಇದನ್ನ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬೋದಾ ಅಂತ? ಮೇಡಮ್ ನನಗೆ ಅದೇ ಹೇಳೋದು, ಜೀವನ ಅಂದಾಗ ಎಲ್ಲವೂ ನಾವು ಸರಿನೇ ಮಾಡ್ಕೊಂಬಂದ್ರೆ ನಾವು ಮನುಷ್ಯರಾಗಿರೋದೇ ಇಲ್ಲ. ನಮ್ಮನ್ನೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಬೇಕು, ನಾವೆಲ್ಲ ದೇವ್ರುಗಳಾಗ್ಬಿಡ್ತೀವಿ. ಅದಕ್ಕೆ ನಾವು ಮನುಷ್ಯರು ಅಂತ ಆಗಿರೋದು. ಮನುಷ್ಯ ಅಂದಾಗ ತಪ್ಪು ಮಾಡಲೇಬೇಕು, ತಪ್ಪನ್ನ ತಿದ್ಕೋಬೇಕು, ತಿದ್ಕೊಂಡು ಮುಂದೆ ಹೋಗ್ಬೇಕು, ಅವನೇ ಮನುಷ್ಯ. ಸೊ ಅದು ನಮಗೆ ಹೊರ ಜಗತ್ತಲ್ಲಿ 100 ವರ್ಷ ಅದಕ್ಕೆ ಅವಕಾಶ ಸಿಗುತ್ತೆ, ಬಿಗ್ ಬಾಸ್ ಮನೇಲಿ 100 ದಿನ ಅವಕಾಶ ಸಿಗುತ್ತೆ. ಸೊ ತಪ್ಪುಗಳಾಗಿದೆ, ತಿದ್ಕೊಂಡಿದ್ದೀನಿ, ಬದುಕಿದ್ದೀನಿ, ಜೀವಿಸಿದ್ದೀನಿ, ಎಲ್ಲವನ್ನ ನಾನು ಮಾಡಿದ್ದೀನಿ. ಬಟ್ ಎಲ್ರಿಗೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಅಂತ ನಿಮ್ಗಳ ಬಾಯಲ್ಲಿ ನಾನು ಕೇಳುವಾಗ, ಯಾಕಂದರೆ ನೀವು ಮಾಧ್ಯಮ ಲೋಕದಲ್ಲಿರುವಾಗ ಎಲ್ಲ ವಿಚಾರಗಳು ನಿಮಗೆ ತುಂಬ ಬೇಗ ಬರ್ತಾ ಇರುತ್ತೆ. ಸೊ ನೀವು ಅದನ್ನು ಹೇಳ್ತಿದ್ದೀರಾ ಅಂದಾಗ ಖಂಡಿತವಾಗ್ಲೂ ನಾನು ಅದನ್ನು ತಗೊಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ ಕಪ್ಪನ ನೀವು ಎತ್ತಿ ಹಿಡಿತೀರಾ ಅನ್ನೋ ಒಂದು ಇದರಲ್ಲಿದ್ದರು ಅಂತ. ಹೌದು ಮೇಡಮ್, ತುಂಬ ಕಷ್ಟಪಟ್ಟೆ ನಾನು. ಬಿಕಾಸ್ ನಾನು ಹೇಳ್ದಂಗೆ ನನಗೆ ಬರೀ ಅದೊಂದು ಅರಮನೆ ಆಗಿರಲಿಲ್ಲ, ನನಗೊಂದೊಂದು ಯುದ್ಧ ಭೂಮಿನೇ ಆಗಿತ್ತು. ಒಂಟಿಯಾಗಿ ನಾನು ಹೋರಾಟ ಕೊಟ್ಟಿದ್ದೀನಿ, ಯಾರಿಗೂ ಕೇರ್ ಮಾಡಲಿಲ್ಲ. ಆ್ಯಂಡ್ ಒಂದು ಇಲ್ಲಿ ವಿಚಾರ ಎಲ್ಲರೂ ಗಮನಿಸಬೇಕು, ಯಾರು ನನ್ನ ಕೆಣಕಿದಾರೋ ಅವ್ರನ್ನ ನಾನು ಬಿಟ್ಟಿಲ್ಲ. ನಾನು ಯಾರ ಹತ್ರ ಕೆಣಕೊಂಡು ಜಗಳಕ್ಕೆ ಹೋಗಲಿಲ್ಲ. ಮತ್ತು ನಾನು ಏಕವಚನ ಆ ಪದ ಬಳಕೆಗೆ ನಾನು ಕೊನೆವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಿಟ್ಟರೆ ಕೆಲವ್ರಿಗೆ ಹೋಗ್ತಾ ಹೋಗ್ತಾ ತುಂಬ ಒಂಥರ ಜೋಕ್ ಅಂತ ಅನಿಸ್ಬೋದು, ಯಾಕೆಂದರೆ ಅವರ ವಯಸ್ಸಾಗ್ಬೋದು, ಎಕ್ಸ್ಪೀರಿಯನ್ಸ್ ಆಗ್ಬೋದು. ಬಟ್ ನಿಜ ಜೀವನದಲ್ಲಿ ಯಾರಾದರೂ ಏಕವಚನ ಪದ ಬಳಕೆ ಮಾಡಿದಾಗ ಯಾರೇ ಆಗಲಿ ಟ್ರಿಗರ್ ಆಗ್ತಾರೆ. ಅದು ಬಿಗ್ ಬಾಸ್ ಮನೇಲಿ ಯಾಕೆ ಆಗ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಎವ್ರಿಬಡಿ ವಾಸ್ ಓಕೆ ವಿತ್ ಇಟ್. ಬಟ್ ನನಗೆ ಅದು ಆಗ್ತಾ ಇರಲಿಲ್ಲ. ಮೇ ಬಿ ನನ್ನ ಹೋರಾಟದ ಬದುಕು ಕೂಡ ನನಗೆಲ್ಲೋ ಒಂದು ಕಡೆ ಧ್ವನಿ ಎತ್ತುವಾಗಿ ಮಾಡ್ತಾ ಇತ್ತು. ಅದು ಒಂದು ಆಗ್ತಾ ಇತ್ತು. ಆ್ಯಂಡ್ ಏಕಾಂಗಿಯಾಗಿ ನನ್ನ ಹೋರಾಟ ಇದ್ದಿದ್ದು ನಿಜ, ಒಂಟಿಯಾಗಿ ನಾನು ಹೋರಾಟ ಮಾಡಿದ್ದೀನಿ. ನೀವು ಹೇಳಿದಾಗೆ ಅಲ್ಲ ಮನೇಲಿ ಯಾರು ನೀವು ಊಟ ಮಾಡಿದ್ರು ಅಂತಲೂ ಕೇಳ್ತಿರ್ಲಿಲ್ಲ. ಆ್ಯಂಡ್ ನಾವೇನಾದರೂ ಒಂದು ಟಾಸ್ಕ್ ಆಡಿ ಸುಸ್ತಾಗಿ ಬಂದರೂ ಕೂಡ, ಸುಸ್ತಾಗ್ತಿರುತ್ತೆ, ಒಂದು ಗ್ಲಾಸ್ ನೀರು ಬೇಕು ಅಂದರೆ ಇಲ್ಲಿಂದ ಒಂದು 100 ಮೀಟ್ರ್ ಹೋಗಿ ಅಲ್ಲಿಂದ ಕಿಚನಿಂದ ತಂದು ಕೊಡಬೇಕು. ಬಟ್ ಅದನ್ನು ಯಾರು ಮಾಡೋಕ್ಕೂ ಒಂಚೂರು ಆಲಸ್ಯ. ಯಾಕಂದರೆ ಯಾರಿಗೂ ನಾವು ನಮ್ಮವರು, ಅವ್ರು ನಮ್ಮವರು ಅಂತ ಅನಿಸಿರ್ಲಿಲ್ಲ. ಅಂದರೆ ನಾನು ನಾನು ಅನ್ಕೋತಿದ್ದೆ ಇವರೆಲ್ಲ ನಮ್ಮವರು, ನನ್ನ ಮನೆ ನಮ್ಮವರು. ಹೊರಗಡೆಯಿಂದ ಯಾರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದಾಗ ನಮ್ಮ ಮನೆಯವ್ರಿಗೆ ಯಾರಿಗಾರು ಅವಮಾನ ಮಾಡಿದ್ರೆ ನನ್ನ ಮನೆಯವ್ರಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಬೇರೆಯವ್ರು ನನಗೇನಾದರೂ ಮಾಡಿದಾಗ ಇಡೀ ಮನೆಗೆ ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ನಾನು ಅಷ್ಟರಲ್ಲಿ ಅವರಿಗೆ ಬೇರೆನೇ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೆ. ಇವೆಲ್ಲವೂ ತುಂಬ ನಾನು ನೋವನ್ನು ಅನುಭವಿಸಿದ್ದೀನಿ. ಎಲ್ಲವನ್ನ ದಾಟ್ಕೊಂಡು ಟಾಪ್ 3ಗೆ ನಾನು ಬಂದಿದ್ದೆ. ನನಗೂ ತುಂಬ ಒಂದು ಆಸೆ ಇತ್ತು. ಬಿಕಾಸ್ ಯಾರು ಹೆಣ್ಣು ಮಕ್ಕಳು ಶ್ರುತಿ ಅಕ್ಕ ಆದಮೇಲೆ ಯಾರು ಹೆಣ್ಮಕ್ಳು ಕಪ್ಪನ್ನು ಗೆದ್ದಿರಲಿಲ್ಲ. ಸೊ ಬಹುಶಃ ನಾನು ಪಟ್ಟಿರೋಂಥ ಕಷ್ಟಕ್ಕೆ, ನನಗಾಗಿರೋಂಥ ಅವಮಾನಕ್ಕೆ, ನನ್ನ ಶರೀರದಲ್ಲಿ ನನಗಾಗಿರೋಂಥ ಗಾಯಗಳಿಗೆ, ಮಾನಸಿಕವಾಗಿ ನನ್ನನ್ನು ಕುಗ್ಸಿರೋದಕ್ಕೆ ನನಗೊಂದು ಉತ್ತರ ಸಿಗುತ್ತೆ ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಬಟ್ ಅದಕ್ಕೆ ಉತ್ತರ ಸಿಗಲಿಲ್ಲ. ಆ ವಿಚಾರದ ನಂಗೆ ತುಂಬ ಬೇಸರ ಇದೆ.